ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ನನ್ನ ಮತ್ತೊಂದು ಹಾರರ್ ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏನಪ್ಪ ಸ್ಟೋರಿ ಅಂದರೆ, ಒಬ್ಬ ಡಾಗ್ ಡೀಲರ್ ಅಂತೀನಿ, ಡಾಗ್ ಇಂಪೋರ್ಟರು ಹಂಗಂತ ಹೇಳ್ಬಿಟ್ಟು ಅವನು ಕಾಮಿಡಿ ಪೀಸು, ಸತೀಶ್ ಕಾಂಡಮ್ಮೋ ಏನೋ ಐತಲ್ಲ, ಅವನ ಹೆಸ್ರೇನು ಕಾಂಡಮ್ಮೋ ಏನೋ ಐತಲ್ಲ ಅವನದು ಅಂದ್ಕೊಬೇಡ್ರಿ, ಓಕೆನಾ? ಇದು ಇನ್ನೊಬ್ಬಂದು. ಆದರೆ ಈ ಕಥೆಯಲ್ಲಿರೋವನ ಹೆಸರು ಕೂಡ ನಾನು ಸತೀಶ್ ಅಂತಲೇ ಇಟ್ಕೊತೀನಿ, ಓಕೆನಾ? ಓಕೆ, ಇದು ಒಳ್ಳೆ ಸ್ಟೋರಿ, ಚೆನ್ನಾಗಿದೆ. ಒಂದು ಥ್ರಿಲ್ಲರ್ ಸ್ಟೋರಿ ಅಂದ್ಕೊಳ್ಳಿ, ಬಿಲ್ಡ್ ಮಾಡಿರೋದು. ಇವತ್ತು ಕ್ರೇಜಿಯಾಗಿರುತ್ತೆ. ಸೊ ಕೊನೆವರೆಗೂ ನೋಡಿ ವಿಡಿಯೋನ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಬೇಡಿ. ಯಾವುದೂ ಸ್ಕಿಪ್ ಮಾಡಿದ್ರೆ ಏನಾಯ್ತು, ಆ ಸ್ಟೋರಿಯಲ್ಲಿ ಒಂದು ಯಾವುದನ್ನು ಇಂಪಾರ್ಟೆಂಟ್ ಇರೋದು ಮಿಸ್ ಆಗಿಬಿಡುತ್ತೆ. ಸೊ ಜಾಸ್ತಿ ತಲೆಗೆ ಶೂಟ್ ಮಾಡ್ದಂಗೆ ಸ್ಟೋರಿ ಒಡೆ ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಸೊ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸತೀಶ್ ಅಂತ. ನಾನೊಬ್ಬ ಬೆಂಗಳೂರಲ್ಲಿರೋ ಎಲೈಟ್ ಡಾಗ್ ಬ್ರೀಡರ್. ನನ್ನ ಬಿಸ್ನೆಸ್ಸು ತುಂಬ ಸಿಂಪಲ್. ಯುರೋಪು, ರಷ್ಯಾ ಅಂತ ಹಲವಾರು ದೇಶಗಳಿಂದ ಎಕ್ಸಾಟಿಕ್ ಡಾಗ್ಸ್ನ ಇಂಪೋರ್ಟ್ ಮಾಡೋದು. ಒಂದೊಂದು ಡಾಗ್ಸ್ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಆ್ಯಂಡ್ ನನ್ನ ಕ್ಲೈಂಟ್ ಕೂಡ ಹೈ ಪ್ರೊಫೈಲ್ ಪೀಪಲ್ಸ್. ನನಗೆ ಡಾಗ್ಸ್ ಅಂದರೆ ಬರೀ ಬಿಸ್ನೆಸ್ ಅಲ್ಲ, ಅದು ಒಂದು ಪ್ಯಾಷನ್ ಕೂಡ ಹೌದು. ನನ್ನ ಫಾರ್ಮ್ ಹೌಸು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಪೀಸ್ಫುಲ್ ಮತ್ತು ಐಸೋಲೇಟೆಡ್ ಜಾಗದಲ್ಲಿ ಇತ್ತು. ನನ್ನ ಹೆಂಡತಿ ಅಪರ್ಣ ಮತ್ತು ನನ್ನ ಮಗಳು 6 ವರ್ಷದ ವಿದ್ಯಾಳ ಜೊತೆ ನಾವು ಅಲ್ಲೇ ಖುಷಿಯಾಗಿ ಇದ್ವಿ. ಆ ಘಟನೆ ಶುರುವಾಗಿದ್ದು ನಾನು ಮಾಡಿದ ಒಂದು ಇಂಪೋರ್ಟ್ ಆರ್ಡರ್ನಿಂದ. ನಾನು ರೊಮೇನಿಯಾದಿಂದ ಒಂದು ರೇರ್ ಬ್ರೀಡು ಡಾಗ್ನ ಆರ್ಡರ್ ಮಾಡಿದ್ದೆ. ಅದರ ಹೆಸರು ದಿ ಸೈಬೇರಿಯನ್ ಕ್ಯಾರಾಸೈಲ್ ಅಂತ. ಹೆಸರು ತಪ್ಪಿದರೆ ಕ್ಷಮೆ ಇರಲಿ. ದಿ ಸೈಬೇರಿಯನ್ ಕ್ಯಾರಾಸೈಲ್ ಅಂತ. ಇದು ಹಸ್ಕಿ ಮತ್ತು ಟೈಗರ್ ಉಲ್ಫ್ನ ಒಂದು ಮಿಶ್ರಣ, ಅಂದರೆ ಮಿಕ್ಸ್ ಬ್ರೀಡು. ಇದು ಕೇವಲ ಬರೋದು ಬ್ಲ್ಯಾಕ್ ಕಲರಲ್ಲಿ ಮಾತ್ರ. ಯಾವ ಲೆವೆಲ್ಗೆ ಅಂದರೆ, ಕತ್ತಲಲ್ಲಿ ನಿಲ್ಲಿಸ್ಬಿಟ್ರೆ ನಾಯಿನ ಹಂಗೆ ಕತ್ತಲಲ್ಲಿ ಕರ್ಗೋಗ್ಬಿಡೋ ಅಷ್ಟು ಕಪ್ಪಗಿರುತ್ತೆ. ಆದರೆ ಅದರ ಕಣ್ಣುಗಳು ಮಾತ್ರ ಭಯಂಕರ ಬ್ಲೂ ಆಗಿ ಹೊಡೆಯುತ್ತೆ. ಫ್ಲೈಟ್ನಿಂದ ಡಾಗು ಬ್ಯಾಂಗ್ಳೂರಿಗೆ ಬಂದಾಗ ಅದರ ಪೆಟ್ಟಿಗೆ ಅಂದರೆ ಕ್ರೇಟು ಹೆವಿ ಭಾರ ಇತ್ತು. ಅದು ಮೆಟಲ್ನಿಂದ ಮಾಡಿದ್ದು, ಅಂದರೆ ಮೆಟಲ್ ಕ್ರೇಟ್ ಆಗಿತ್ತು. ಏರ್ಪೋರ್ಟಲ್ಲಿದ್ದ ಕಸ್ಟಮರ್ ಆಫೀಸ್ ಕೂಡ, ಸರ್ ಈ ಡಾಗು ಹೆವಿ ವೈಲ್ಡ್ ಆಗಿದೆ, ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅಂತ ಹೇಳಿದರು. ನನಗೆ ನಗು ಬಂದುಬಿಡ್ತು. ಅವ್ರಿಗೆ ಹೇಳಿದೆ, ವೈಲ್ಡ್ ಡಾಗ್ಗಳನ್ನ ಹ್ಯಾಂಡಲ್ ಮಾಡೋದೆ ನನ್ನ ಕೆಲಸ ಅಂತ. ನಾನು ಅದನ್ನು ಹೋಗಿ ರಿಸೀವ್ ಮಾಡಿದೆ. ಆ್ಯಂಡ್ ಅದಕ್ಕೆ ನಾನು ಶ್ಯಾಡೋ ಅಂತ ಒಂದು ಹೆಸರು ಕೂಡ ಇಟ್ಟೆ. ಆ್ಯಂಡ್ ಅದನ್ನು ನಾನು ನನ್ನ ಐಸೋಲೇಷನ್ ಕೆನಲ್ಗೆ ಹಾಕಿದೆ. ಆದರೆ ಅದೇನೋ ಗೊತ್ತಿಲ್ಲ, ನನಗೆ ಫಸ್ಟು ರಾತ್ರಿಯೇ ನನಗೆ ಆ ನಾಯಿ ಮೇಲೆ ಏನೋ ಡೌಟ್ ಶುರುವಾಯಿತು. ನಾನು ನನ್ನ ಡಾಗ್ ಕೆರಿಯರಲ್ಲಿ ನಾನು ಸುಮಾರು 100 ಡಾಗ್ಸ್ನ ಹ್ಯಾಂಡಲ್ ಮಾಡಿದ್ದೆ. ಬಟ್ ಶ್ಯಾಡೋ ಏನೋ ವಿಚಿತ್ರ, ಅದು ಒಂದು ಸಲಿನೂ ಬೊಗಳಿಲ್ಲ. ಸೈಬೇರಿಯನ್ ಕ್ಯಾರಿಸೈಲ್ ಬ್ರೀಡು ಹೇಗೆ ಅಂದರೆ, ಅದು ಜೋರಾಗಿ ಔಲ್ ಮಾಡಬೇಕು ಆ್ಯಂಡ್ ಜೋರಾಗಿ ಬೊಗಳ್ಬೇಕು. ಬಟ್ ಶ್ಯಾಡೋ ಅದು ಕೇವಲ ನಿಂತ್ಕೊಂಡು ಸುತ್ತ ಇರೋ ಕತ್ಲನ್ನ ದಿಟ್ಟಿಸ್ಕೊಂಡು ನೋಡ್ತಾ ಇತ್ತು. ಅದರ ಕಣ್ಗಳು ಆ ಕತ್ಲಲ್ಲಿ ಡಾರ್ಕ್ ಬ್ರೈಟ್ ಬ್ಲೂ, ಒಳ್ಳೆ ಬ್ಲೂ ಕಲರ್ ಲೈಟ್ ಬಿಟ್ಟಂಗೆ ಇರ್ತಾಯಿತ್ತು. ಆದರೆ ಅದನ್ನು ನೋಡ್ತಾ ಇದ್ದರೆ ಅದು ನನ್ನನ್ನಲ್ಲ, ನನ್ನ ಹಿಂದೆ ಇರೋ ಏನೋ ಒಂದು ಶಕ್ತಿನ ನೋಡ್ತಾ ಇತ್ತು ಅಂತ ನನಗೆ ತುಂಬ ಸಾರಿ ಅನ್ನಿಸ್ತಾ ಇತ್ತು. ಸೊ ಹೀಗೇ ಕಾಲ ಕಳೀತು. 1-2 ದಿನದಲ್ಲಿ ತುಂಬ ಭಯಾನಕ ಘಟನೆಗಳು ನಡೆಯೋಕ್ಕೆ ಶುರುವಾಯಿತು. ಏನಂದರೆ, ಒಂದು ಸಂಜೆ ಶ್ಯಾಡೋಗೆ ನಾನು ಫುಡ್ ಕೊಡೋಕ್ಕೆ ಹೋದಾಗ ಅದು ಅದರ ಕೇಜಲ್ಲಿ ಇರಲಿಲ್ಲ. ಗೇಟು ಒಳಗಡೆಯಿಂದನೂ ಲಾಕ್ ಆಗಿತ್ತು ಆ್ಯಂಡ್ ಆಚೆಯಿಂದನೂ ಬೀಗ ಹಾಕಿತ್ತು. ಆ್ಯಂಡ್ ಗೇಟ್ ಹೊಡೆದಾಕೋ ಯಾವುದು ಸೌಂಡು ಕೂಡ
ನಮಗೆ ಕೇಳಿಸಿಲ್ಲ. ಅದೇಗೆ ಹೊರಗೆ ಹೋಗಿರ್ಬೋದು. ನನಗೆ ಇದ್ದಕ್ಕಿದ್ದಂಗೆ ಭಯ ಆಗೋಯ್ತು. ನಾನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಡೆ ಹುಡುಕ್ತೆ. ಆ್ಯಂಡ್ ನಾನು ಈ ಕಡೆ ತಿರ್ಕೊಂಡಿದ್ದಾಗ ಅದೇನೋ ಗೊತ್ತಿಲ್ಲ, ನಾನು ಈ ಕಡೆ ತಿರುಗಿ ಹಿಂಗೆ ತಿರುಗೋ ಅಷ್ಟರಲ್ಲಿ ಅದು ಕೇಜ್ ಒಡೆ ಕ್ವೈಟಾಗಿ ಸೈಲೆಂಟಾಗಿ ಮಲ್ಕೊಂಡಿತ್ತು, ಅರೆ ಕುತ್ಕೊಂಡಿತ್ತು. ಅದೇಗೆ ನಾನು ಹಿಂಗೆ ನೋಡ್ಬೇಕಾದ್ರೆ ಕೇಜಲ್ಲಿ ಇದ್ದಿಲ್ಲ. ನಾನು ಹಿಂಗೆ ತಿರುಗಿ ಹಿಂಗೆ ಕಡೆ ಎಲ್ಲ ನೋಡಿ ಹಿಂಗೆ ನೋಡೋ ಅಷ್ಟಕ್ಕೆ ಕೇಜ್ ಒಡೆ ಇತ್ತು. ನೆಕ್ಸ್ಟ್ ಡೇ ನನ್ನ ಮಗಳು ಮಧ್ಯಾಹ್ನದ ಹೊತ್ತು ಏನು ಮಾಡ್ತಾಳೆ ಅಂದರೆ ಕೆನಲ್ ಹತ್ರ ಆಟ ಆಡ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಏನಾಯಿತು ಅಂದರೆ ನನ್ನ ಮಗಳು ವಿದ್ಯಾ ಆಗಾಗ ಕೆನಲ್ ಹತ್ರ ಹೋಗಿ ಆಟ ಆಡ್ತಾ ಇರ್ತಾಳೆ. ಆದರೆ ಅವತ್ತು ಮಧ್ಯಾಹ್ನ ಹಂಗೆ ವಿದ್ಯಾ ರೂಮಲ್ಲಿದ್ದರೂ ಕೂಡ ಕೆನಲ್ನಿಂದ ವಿದ್ಯಾಳ ಗಾರ್ಗ್ಲಿಂಗ್ ಮತ್ತು ನಗುವಿನ ಸದ್ದು ಬಂತು. ತುಂಬ ಕ್ಲಿಯರಾಗಿ ಕೇಳಿಸ್ತಿತ್ತು ನನಗೆ. ಅವಳು ನಗ್ತಿದ್ಲು. ನಾನು ಏನಪ್ಪ ಇದು ಅಂತೇಳ್ಬಿಟ್ಟು ಎದ್ದು ಕೆನಲ್ ಹತ್ರ ಓಡೋದೆ. ಅಲ್ಲೋಗಿ ನೋಡ್ತೀನಿ, ಶ್ಯಾಡೋ ಮಾತ್ರ ನಿಂತಿದೆ. ಆ್ಯಂಡ್ ಶ್ಯಾಡೋ ತನ್ನ ಕಣ್ಣನ್ನು ನನ್ನ ಕಡೆ ನೋಡಿ ಮಿಟ್ಕಿಸುತ್ತೆ. ನನ್ನ ಮೈಂಡಿಗೆ ಬಂದಿದ್ದು ಒಂದೇ ಕ್ವಶನ್, ಏನು ಅಂದರೆ ಹೇಗೆ ಈ ಡಾಗು ಒಂದು ಹುಡುಗಿಯ ನಗುವಿನ ಶಬ್ದನ ಇಮಿಟೇಟ್ ಮಾಡ್ತು ಅಂತ. ಆ್ಯಂಡ್ ಅವತ್ತು ಸಂಜೆನೇ ಏನಾಯಿತು ಅಂದರೆ ಅದು ಯಾವತ್ತೂ ಕೂಡ ಕಮರ್ಷಿಯಲ್ ಡಾಗ್ ಫುಡ್ನ ತಿಂತಾ ಇರಲಿಲ್ಲ. ಬರೀ ನಾನು ಯಾವಾಗ ಫೋರ್ಸ್ಫುಲ್ಲಾಗಿ ಅದಕ್ಕೆ ಕೊಡ್ತೀನೋ ಆವಾಗ ಸುಮ್ಮನೆ ಮೂಸ್ ನೋಡಿ ಸ್ವಲ್ಪ ನೆಕ್ಕಿ ಬಿಟ್ಬಿಡ್ತಿತ್ತು. ಆದರೆ ಒಂದು ರಾತ್ರಿ ನಮ್ಮ ಕೀಪರ್ ರಾಮು ಆ ಕೆನಲ್ ಕೇಜ್ ಹತ್ರ ಒಂದು ಸತ್ತೋಗಿರೋ ಕೋಳಿನ ನೋಡ್ದ. ಅದು ಹೇಗಿತ್ತು ಅಂದರೆ ಅಲ್ಲಿ ಕೇವಲ ಬರೀ ಮೂಳೆ ಮಾತ್ರ ಬಿದ್ದಿತ್ತು ಕೋಳಿದು, ಪೂರ್ತಿ ಮಾಂಸನ ತಿಂದು ತೇಗಿತ್ತು. ಆಗ ಅರ್ಥ ಆಯಿತು ಈ ನಾಯಿಗೆ ಮಾಂಸದ ಮೇಲೆ ಹೆವಿ ಆಸೆ ಇದೆ ಅಂತ. ಅಪರ್ಣಗೂ ಕೂಡ ಭಯ ಶುರುವಾಯಿತು. ಅವಳು ಹೇಳ್ತಾ ಇದ್ಲು, ಸತೀಶ್ ನನಗೂ ಯಾಕೋ ಈ ನಾಯಿನ ನೋಡಿದ್ರೆ ಒಂಥರ ಯಾಕೋ ಬೇರೆ ಥರ ಅನಿಸುತ್ತೆ. ಅದು ಯಾವಾಗಲೂ ನಮ್ಮನ್ನೇ ಮತ್ತು ನಮ್ಮ ಫ್ಯಾಮಿಲಿನೇ ಸ್ಕ್ರೂಟಿನೈಸ್ ಮಾಡ್ತಿದೆ ಅಂತ ಅನಿಸುತ್ತೆ. ನೋಡು, ಅದ್ರ ಕಣ್ಣಲ್ಲಿ ಯಾವುದೇ ರೀತಿ ಬೇರೆ ನಾಯಿಗಳ ಥರ ಪ್ರೀತಿ ಇಲ್ಲ ಸತೀಶ್. ಅದೇನೋ ಬರೀ ಲೆಕ್ಕಾಚಾರ ಮಾಡ್ತಿರೋ ಥರ ಅನಿಸ್ತಿದೆ ನನಗೆ ಅಂತ ಹೇಳಿದ್ಲು. ನಾನು ಕೂಡ ಆ ಇನ್ಸಿಡೆಂಟ್ನ ನಾನು ಸೀರಿಯಸ್ ಆಗಿ ತೊಗೊಂಡೆ. ನಾನೇನು ಮಾಡಿದೆ ಅಂದರೆ ಫಸ್ಟು ಆ ಡಾಗ್ ಬ್ರೀಡರ್ನ ಹಿಸ್ಟ್ರಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಡಾಗ್ ಇದ್ದ ಕೊನೆಯ ಜಾಗದ ಬಗ್ಗೆ ಕೂಡ ನಾನು ಕೇಳಿದೆ. ಅದು ರೊಮೇನಿಯಾದ ಕಾರ್ಪಥಿಯನ್ ಮೌಂಟೇನ್ ಹತ್ರ ಇರೋ ಒಂದು ಹಳೇ ಗ್ರಾಮ. ನಾನು ಗೂಗಲಲ್ಲಿ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಭಯಾನಕ ಫೋಕ್ಲೋರ್ಸ್ ಎಲ್ಲ ಸಿಕ್ಕಿದ್ವು. ಸ್ಟ್ರಿಗಾಯ್ ಹೈಡಕ್, ಇದರ ಅರ್ಥ ದಿ ನೈಟ್ ವಾಚರ್ ಅಂತ. ಇದರ ಅರ್ಥ ಇದೊಂದು ಕತೆ. ಅಂದರೆ ಈ ಕಥೆಯ ಅರ್ಥ ಏನಂದರೆ ಈ ಜಿನ್ಗಳಂತ ಇರ್ತಾವಂತೆ, ಅವು ಈ ನೈಟ್ ಹೊತ್ತಲ್ಲಿ ಓಡಾಡೋಕ್ಕೋಸ್ಕರ ಈ ಅನಿಮಲ್ಸ್ಗಳ ಸ್ಕಿನ್ನ ಯೂಸ್ ಮಾಡ್ತಾವಂತೆ. ಆದರೆ ಯಾವುದೇ ಥರದ ಅನಿಮಲ್ದು ಆ್ಯಕ್ಟಿವಿಟೀಸ್ ಅವುಗಳಿಗೆ ಮಾಡೋಕ್ಕೆ ಬರಲ್ಲ. ಅಂದರೆ ಈ ಬೊಗಳೋದು, ಈ ಥರ ಖುಷಿ ಪಡೋದೆಲ್ಲ ಬರಲ್ಲ. ಬಟ್ ಏನು ನೋಡ್ತಾರೋ ಅದನ್ನು ಇಮಿಟೇಟ್ ಮಾಡೋಕ್ಕೆ ಬರುತ್ತಂತೆ. ಆದರೆ ಯಾವ ಪ್ರಾಣಿಲಿ ಇರುತ್ತಲ್ಲ ಆ ಪ್ರಾಣಿದು ಆ್ಯಕ್ಟಿವಿಟೀಸ್ನ ಅದ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇದೊಂದು ಅದರ ವೀಕ್ನೆಸ್ ಆಗಿರುತ್ತೆ. ಆ ಹಳೆಯ ನಂಬಿಕೆಯ ಪ್ರಕಾರ ಯಾರಾದರೂ ಒಂದು ಡಾಗ್ಗೆ ತುಂಬ ಪ್ರೀತಿ ಕೊಟ್ಟರೆ ಈ ಜಿನ್ ಆ ಡಾಗ್ನ ಒಳಗಡೆ ಹೋಗಿ, ಅಂದರೆ ಅದರ ಸ್ಕಿನ್ನ ಧರಿಸಿ ಅದರ ಹೊಸ ಮಾಲೀಕನ ಫ್ಯಾಮಿಲಿನ ಸ್ಟಡಿ ಮಾಡುತ್ತಂತೆ. ಬರೀ ಸ್ಟಡಿ ಅಲ್ಲ, ಕಂಪ್ಲೀಟಾಗಿ ಸ್ಟಡಿ ಮಾಡುತ್ತಂತೆ. ಆಗ ನಂಗೆ ಅರ್ಥ ಆಯಿತು, ಓಕೆ, ನನಗೆ ಕಳಿಸಿರೋದು ಡಾಗ್ ಅಲ್ಲ, ಇದು ಯಾವುದೋ ಬೇರೆ ಆಬ್ಜೆಕ್ಟು. ನನ್ನ ಸ್ಟಡಿ ಮಾಡೋಕ್ಕೆ, ನನ್ನ ಫ್ಯಾಮಿಲಿನ ಸ್ಟಡಿ ಮಾಡೋಕ್ಕೆ ಯಾರೋ ಕಳಿಸ್ಕೊಟ್ಟಿರೋದು ಅಂತ ಅರ್ಥ ಆಯಿತು. ಆಗ ನನಗೆ ಸಡನ್ನಾಗೆ ಫ್ಲ್ಯಾಶ್ ಆಯಿತು. ಏನಂದರೆ ಯಾವಾಗ ಇದು ಏರ್ಪೋರ್ಟಲ್ಲಿ ಬಂತಲ್ಲ, ಆವಾಗ ಕ್ರೇಟ್ನ ನಾನು ನೋಡಿದಾಗ ಆ ಪೆಟ್ಟಿಗೆನ ಓಪನ್ ಮಾಡಿದಾಗ ಅಲ್ಲಿ ಆ ಪೆಟ್ಟಿಗೆ ಒಳಗಡೆ, ಅಂದರೆ ಡಾಗ್ನ ಕೇಜ್ ಒಳಗಡೆ ಕೂಡ ಇನ್ನೊಂದು ಕೇಜ್ ಇತ್ತು. ಆ ಕೇಜಲ್ಲಿ ಒಂದು ಸೀಲ್ಡ್ ಟ್ಯೂಬ್ ಥರ ಇತ್ತು. ಆ ಇನ್ವಾಯ್ಸ್ ಇದೆಯಲ್ಲ, ನಂದು ಇಂಪೋರ್ಟ್ದು ಇನ್ವಾಯ್ಸ್ ಇದೆಯಲ್ಲ, ಆ ಇನ್ವಾಯ್ಸಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದರು. ಅದರಲ್ಲಿ ಏನಂತ ಮೆನ್ಷನ್ ಮಾಡಿದ್ರು ಅಂದರೆ ಬಯೋ ಸ್ಯಾಂಪಲ್ ಅಂತ ಮೆನ್ಷನ್ ಮಾಡಿದರು. ನಾನು ಅದನ್ನು ನನ್ನ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೆ.
ನಾನು ಬೇಗ ಹೋಯ್ತೀನಿ, ಸ್ಟೋರ್ ರೂಮಲ್ಲಿರೋದ್ರಿಂದ ಹುಡುಕ್ತೀನಿ, ಸಿಕ್ಕಿದ ಮೇಲೆ ಓಪನ್ ಮಾಡ್ತೀನಿ. ಒಳಗಡೆ ಕೇವಲ ಒಂದು ಚಿಕ್ಕ ಬಟ್ಟೆ ತುಂಡಿರುತ್ತೆ. ಅದು ಏನಂದರೆ ಒಂದು ಹಳೆ ಡಾಗ್ನ ಟ್ರೈನಿಂಗ್ ಕಾಲರ್ ಆಗಿತ್ತು. ಆ ಕಾಲರ್ನ ಒಂದು ತುಂಡು ಮಾತ್ರ ಆ ಟ್ಯೂಬಲ್ಲಿ ಇತ್ತು. ಆದರೆ ಆ ಕಾಲರ್ ಮೇಲೆ ಒಂದು ರೊಮೇನಿಯನ ಹ್ಯಾಂಡ್ ರೈಟಿಂಗಲ್ಲಿ ಏನೋ ಬರೆದಿತ್ತು. ನಾನು ಅದನ್ನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ. ಏನಿತ್ತು ಅಂದರೆ, ಇದು ಕ್ಯಾರಿಸೈಲ್ನ ಸ್ಕಿನ್, ಆದರೆ ಒಳಗಡೆ 0 ಲೋಡ್ ಇದೆ. ಇದಕ್ಕೆ ನೀವು ಅಟ್ಯಾಚ್ ಆದಾಗ ನಾವು ತಕ್ಷಣ ನಿಮಗೆ ಬೇಕಾದ ವಸ್ತುನ ಕಳಿಸಿಕೊಡುತ್ತೇವೆ ಅಂತ ಬರೆದಿತ್ತು. ನನಗೆ ಆಗ ಅರ್ಥ ಆಯಿತು, ಶ್ಯಾಡೋ ಬರೀ ಡಾಗ್ ಆಗಿರಲಿಲ್ಲ, ಅದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಷ್ಟೇ. ಆ ಪೆಟ್ಟಿಗೆಯಲ್ಲಿ ಏನೋ ಬೇರೆ ಒಂದು ಬಂದಿತ್ತು. ಆ ರಾತ್ರಿ ನಾನು ಶ್ಯಾಡೋನ ಕೇಜ್ ಬಳಿ ಹೋದಾಗ ಶ್ಯಾಡೋ ತನ್ನ ಕೇಜ್ನ ಗೇಟ್ನ ಹಿಂದೆ ನಿಂತ್ಕೊಂಡು ನನ್ನನ್ನೇ ನೋಡ್ತಾ ನಿಧಾನವಾಗಿ ಓಂಕರಿಸಲು ಶುರು ಮಾಡಿತ್ತು. ಆದರೆ ಆ ಓಂಕಾರ ಅಂದರೆ ಆ ಶಬ್ದ ನಾಯಿದು ಕುಯ್ ಕುಯ್ ಅನ್ನೋ ಹತ್ರ ಇರಲಿಲ್ಲ. ಅದು ಯಾವುದೋ ಹಳೇ ಮನುಷ್ಯನ ಕೆಮ್ತಿರೋ ಶಬ್ದ. ಅಂತ ಕೆಮ್ತಿರೋ ಶಬ್ದ, ಯಾವುದೋ ಹಳೇ ಮನುಷ್ಯ ಕೆಮ್ತಿರೋ ಶಬ್ದ. ನಾನು ಶ್ಯಾಡೋನ ಸಡನ್ನಾಗಿ ಹಿಡಿದು ಫಸ್ಟು ಆ ಪೆಟ್ಟಿಗೆಯೊಳಗಡೆ ಹಾಕಬೇಕು, ಅಂದರೆ ಆ ಕೇಜ್ ಒಳಗಡೆ ಹಾಕಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ಆ ಕೇಜ್ನ ಗೇಟ್ ಓಪನ್ ಮಾಡಿದೆ. ಶ್ಯಾಡೋ ಏನೋ ಗೊತ್ತಿಲ್ಲ, ಇದ್ದಕ್ಕಿಂದಾಗಿ ಜೋರಾಗಿ ಓಡಿ ಬಂದು ನನ್ನ ಮೈ ಮೇಲೆ ಜಂಪ್ ಮಾಡ್ತಾನೆ. ಯಾವಾಗ ಅದ್ರ ಕೈ ಅಂದರೆ ಅದ್ರ ಪಂಜ ಬಂದು ನನ್ನ ಮೈ ಮೇಲೆ ಬಿತ್ತು, ಆ ಮೈ ಮೇಲೆ ಟಚ್ ಆದಾಗ ನನಗೆ ಏನಂತ ಫೀಲ್ ಆಯಿತು ಅಂದರೆ, ಅದರ ಪಂಜರ ಎವಿ ಕೋಲ್ಡು, ಅಂದರೆ ಎವಿ ಟೆಂಪರೇಚರ್ ಲೋ ಇರೋ ಥರ ಅನ್ನಿಸ್ತು. ಅಷ್ಟು ಲೋ ಯಾವ ನಾಯಿಗಳಿಗೂ ಕೂಡ ಇರಬಾರ್ದು. ಅಂದರೆ ಹಿಂಗೆ ಆ ಪಂಜರ ಹಿಂಗೆ ಮುಟ್ಟಿದ ತಕ್ಷಣ ಎವಿ ಕೋಲ್ಡ್ ಇರೋ ಥರ ನನಗೆ ಅನ್ನಿಸ್ತು. ಕೊನೆಗೂ ನಾನು ಅದನ್ನು ಹಿಂಗೆ ಹಿಡ್ಕೊಂಡು ಆ ಕೇಜ್ ಒಳಗಡೆ ಹಾಕಕ್ಕೆ ಹೋಗ್ಬೇಕಾದ್ರೆ ಅಪರ್ಣ ಬಾಗ್ಲ ಹತ್ರ ನಿಂತ್ಕೊಂಡು ಜೋರಾಗಿ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಏನಾಯ್ತಪ್ಪ ಅಂತ ಹಿಂದೆ ತಿರುಗಿ ನೋಡಿದಾಗ ಅವಳು ಶ್ಯಾಡೋ ಹಿಂದೆ ಇದ್ದ ಗೋಡೆನ ತೋರಿಸ್ತಾಳೆ. ನಾನು ಗೋಡೆನ ನೋಡ್ತೀನಿ, ಒಳಗಡೆ ಹಾಕ್ಬಿಡ್ತೀನಿ. ಫಸ್ಟು ಒಳಗಡೆ ಹಾಕಿ ನಾನು ಗೇಟ್ನ ಮುಚ್ಚಿಬಿಟ್ಟು ಗೋಡೆನ ನೋಡ್ತೀನಿ. ಅಲ್ಲಿ ಗೋಡೆ ಮೇಲೆ ಶ್ಯಾಡೋ ಇತ್ತು. ಬಟ್ ಶ್ಯಾಡೋ ಹೇಗಿತ್ತು ಅಂದರೆ, ಅದು 4 ಕಾಲಿನ ಶ್ಯಾಡೋ ಆಗಿರಲಿಲ್ಲ, ಅದು 2 ಕಾಲಿನ ಶ್ಯಾಡೋ ಆಗಿತ್ತು. ಅಂದರೆ ಯಾವುದೋ ಒಂದು ಹುಡುಗಿ ನಿಂತಿರೋ ಥರ ಶ್ಯಾಡೋ ಕಾಣ್ತು. ನಾನು ಅದನ್ನು ನೋಡಿ ಮೈ ಜೂಮ್ ಅನ್ಸ್ಬಿಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ನಾಯಿ ಶ್ಯಾಡೋ ಬದಲು ಒಂದು ಹುಡುಗಿ ಶ್ಯಾಡೋ ಕಾಣ್ತಿದೆ, ಒಂದು ಚಿಕ್ಕ ಹುಡುಗಿ ಶ್ಯಾಡೋ ಕಾಣ್ತಿದೆ ಅಂದರೆ ನಿಮ್ಗೆ ಹೇಗಾಗಿರಲ್ಲ ಅಂತ. ನನಗೆ ಇನ್ನೂ ಶಾಕ್ ಏನಾಯಿತು ಅಂದರೆ, ಕಳೆದ 1 ವಾರದಿಂದ ಆ ನಾಯಿ ನಮ್ಮ ಮಗಳು ವಿದ್ಯಾಳ ನಗು, ನಡವಳಿಕೆ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿತ್ತು. ನಾನು ಶ್ಯಾಡೋನ ನೋಡಿದೆ, ಅದು ನನ್ನ ಕಡೆ ನೋಡ್ತು. ಅದರ ಬ್ಲೂ ಕಣ್ಣು ಹೊಳಿತಿದ್ವು. ಇದ್ದಕ್ಕಿದ್ದಂತೆ ಶ್ಯಾಡೋ ಮಾತಾಡ್ತು. ಆದರೆ ಅದು ನನ್ನ ಮಗಳ ವಾಯ್ಸ್ ಆಗಿತ್ತು. ಪಪ್ಪ, ನಾನು ರೆಡಿ, ನನ್ನ ವಾಪಸ್ ಕಳಿಸ್ಬೇಡಿ. ಇಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಜೀವನ, ನಿಮ್ಮ ನಗು ಎಲ್ಲಾನು ಇದೆ ಅಂತ ಶ್ಯಾಡೋ ಹೇಳಿತು. ಇದನ್ನು ಕೇಳಿ ನನಗೆ ಹೇಗಾಗಿರಬೇಕು ಅಂತ ನೀವು ಇಮ್ಯಾಜಿನ್ ಮಾಡಿ. ನನಗಾಗ ಅರ್ಥ ಆಯಿತು, ರೊಮೇನಿಯಾದಿಂದ ಬಂದ ಆ ಮೆಟಲ್ ಟ್ಯೂಬು ಬರೀ ಸ್ಕಿನ್ ಆಗಿರಲಿಲ್ಲ, ಅದು ನನ್ನ ಮಗಳು ವಿದ್ಯಾಳ ಆತ್ಮವನ್ನು ಸ್ಟಡಿ ಮಾಡೋಕ್ಕೆ ಕಳಿಸಿಕೊಟ್ಟ ಒಂದು ಟೂಲ್ ಆಗಿತ್ತು. ನನಗೆ ಕೋಪ ಬಂದು, ಭಯ ಬಂದು ಶ್ಯಾಡೋಗೆ
ಬಚ್ಚಂತ ಹೊಡಿತೀನಿ ನನ್ನ ತಲೆಗೆ. ಆವಾಗ ಅದು ಮತ್ತೆ ಡಾಗ್ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಬೊಗಳಿಲ್ಲ, ಮತ್ತೆ ಹುಂಕರಿಸಲು ಸ್ಟಾರ್ಟ್ ಮಾಡುತ್ತೆ. ಅಂದರೆ ಅಂತ ಹೇಳ್ಕೊಂಡು ಒಂದು ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಆ ರಾತ್ರಿ ಹೇಗೋ ನಾನು ಕಷ್ಟಪಟ್ಟು ಶ್ಯಾಡೋನ ಹಿಡಿದು ಕೇಜ್ ಒಡೆ ಹಾಕಿದೆ. ಕೇಜ್ ಒಡೆ ಹಾಕಿ ನಾನು ಶ್ಯಾಡೋನ ಮತ್ತೆ ರಿಟರ್ನ್ ಕಳಿಸಿ ನಾನು ಫಾರ್ಮ್ ಹೌಸ್ನ ಖಾಲಿ ಮಾಡಿಕೊಂಡು ನಾನು ಬೆಂಗಳೂರಿಗೆ ಬಂದು ಸೆಟಲ್ ಆದೆ. ಅಪ್ಪ ಎಲ್ಲ ಮುಗೀತು ಅಂದ್ಕೊಂಡೆ. ಆದರೆ ಒಂದು ವಾರದ ನಂತರ ನಾನು ಮತ್ತು ಅಪರ್ಣ ನಮ್ಮ ಹೊಸ ಮನೇಲಿ ಕೂತ್ಕೊಂಡಿದ್ವಿ. ಆಗ ಅದೇನೋ ಗೊತ್ತಿಲ್ಲ, ಅಪರ್ಣ ಸಡನ್ನಾಗಿ ನನ್ನ ನೋಡಿ ಒಂದು ಮೆಕ್ಯಾನಿಕಲ್ ಸ್ಮೈಲ್ ಕೊಟ್ಟರು. ಹೇಗಂದರೆ ಅನ್ನೋ ಥರ. ಏಯ್ ಅಪರ್ಣ, ಏನಾಯಿತು ಅಪರ್ಣ ಅಂತ ನಾನು ಕೇಳಿದೆ. ಆದರೆ ಅವಳು ಯಾವುದೇ ಉತ್ತರ ಕೊಟ್ಟಿಲ್ಲ, ಕೇವಲ ನನ್ನ ದಿಟ್ಟಿಸ್ಕೊಂಡು ನೋಡ್ತಾ ಇದ್ಲು. ನಾನು ವಿದ್ಯಾ ಕಡೆ ನೋಡಿಕೊಂಡು, ಏ ಮಗಳೇ, ಬಾ ಮಗಳೇ ಅಪ್ಪನ ಹತ್ರ ಬಾ ಕುತ್ಕೋ ಅಂತ ಕರೆಯೋಕ್ಕೆ ಹೋದಾಗ ಅಪರ್ಣ ನನ್ನ ಕೈನ ಹಿಡ್ಕೊಂಡು ಮೆತ್ತಗೆ ನನ್ನ ಹಿಂದೆ ಬಗ್ಕೊಂಡು ನನ್ನೇ ನೋಡ್ತಿದ್ಲು. ಆದರೆ ಅವಳ ಕಣ್ಣಲ್ಲಿ ಪ್ರೀತಿ ಇರಲಿಲ್ಲ, ಏನೋ ಒಂಥರ ಲೆಕ್ಕಾಚಾರಗಳಿದ್ವು, ಹೇಗೆ ಶ್ಯಾಡೋ ಕಣ್ಣಲ್ಲಿತ್ತು ಹಾಗೆ. ಆದರೆ ಇವಳ ಕಣ್ಣು ಬ್ಲೂ ಆಗಿರಲಿಲ್ಲ, ಬಟ್ ಶ್ಯಾಡೋ ಥರ ಎಂಟಿನೆಸ್ ಇತ್ತು, ಕಾಣ್ತಿತ್ತು. ಆ ಡಾಗ್ ಇಂಪೋರ್ಟ್ ಆದ ರಾತ್ರಿ ಮಾಯವಾಗಿ ಮತ್ತೆ ಕೇಜ್ಗೆ ಬಂದಾಗ ಅದು ಬರೀ ನನ್ನ ಮಗಳ ನಗುವಿನ ಮಾತ್ರ ಇಮಿಟೇಟ್ ಮಾಡಿರಲಿಲ್ಲ. ಅದು ಆ ಮೆಟಲ್ ಟ್ಯೂಬ್ನ ಟಾರ್ಗೆಟ್ ಏನಂದರೆ ಫುಲ್ ಫ್ಯಾಮಿಲಿನ ಸೆಟ್ ಮಾಡಿತ್ತು. ಅಪರ್ಣ ಕಿವಿ ಹತ್ರ ಗುಣಗ್ತಾಳೆ. ಅದು ಜೋರಾಗಿರಲಿಲ್ಲ, ಬಟ್ ಶಾರ್ಪ್ ಆಗಿತ್ತು, ಹೆವಿ ಕೋಲ್ಡ್ ಆಗಿತ್ತು ವಾಯ್ಸ್. ಏನು ವಾಯ್ಸು ಅಂದರೆ, ಸತೀಶ್, ನೀನು ಇಂಪೋರ್ಟ್ ಮಾಡಿದ ಲೋಡು ಎಲ್ಲಿ ಹೋಗಿದೆ ಗೊತ್ತಾ? ನಾನು ಕೂಡ ಅದನ್ನು ಚೆಕ್ ಮಾಡಿದೆ. ಆ ಡಾಗ್ ನಿನಗೆ ವಿದ್ಯಾಳ ನಗುವಿನ ಇಮಿಟೇಟ್ ಮಾಡಿ ತೋರಿಸಿದಾಗ ನಾನು ಆ ಡಾಗ್ ಹತ್ರ ಹೋಗಿ ತುಂಬ ಪ್ರೀತಿಯಿಂದ ಮಾತಾಡಿದೆ. ಏನಂದರೆ, ನಾನು ನಿನಗೆ ಡಾಗ್ಗಿಂತ ನಿನಗೆ ಹೆಚ್ಚು ಬೆಲೆ ಕೊಡ್ತೀನಿ ಮಗು ಅಂತ ಹೇಳಿದ್ನಲ್ಲ. ಆ ಶ್ಯಾಡೋ ಆಗಲೇ ಆ ಡಾಗ್ನ ಸ್ಕಿನ್ನ ಬಿಟ್ಟು ಹೋಗಿತ್ತು. ಅವಳು ಮತ್ತೆ ಇನ್ನೂ ಸ್ವಲ್ಪ ಹತ್ರ ಬಂದು ನನ್ನ ಕಿವಿ ಹತ್ರ ವಿಸ್ಪರ್ ಮಾಡಿದ್ದು ಏನಂದರೆ, ಆ ಪೆಟ್ಟಿಯಲ್ಲಿ ಆ ಡಾಗ್ನ ಹಾಕಿ ಲಾಕ್ ಮಾಡುವಾಗ ನೀನು ಲಾಕ್ ಮಾಡಿದ್ದು ಡಾಗ್ನಲ್ಲ, ನಮ್ಮ ವಿದ್ಯಾಳನ್ನ. ಅಸಲಿ ಡಾಗ್ ಬದಲು ನಿಮ್ಮ ಹೊಸ ಎಲೈಟ್ ಡಾಗ್ ಇಲ್ಲಿ ಇರಬೇಕಿತ್ತು. ನೀನು ನನ್ನ ಕಾಂಟ್ರಾಕ್ಟಿಂದ ಫ್ರೀ ಮಾಡಿದ್ದೆ. ಈಗ ಈ ಕಾಂಟ್ರಾಕ್ಟ್ನ ಹೊಸ ಹೋಲ್ಡರ್ ನಾನೇ. ಇದನ್ನು ಹೇಳಿ ಅಪರ್ಣ ನಿಧಾನವಾಗಿ ನನ್ನಿಂದ ದೂರ ಸರಿದ್ಲು. ನಾನು ಅವಳ ಕಡೆ ನೋಡಿದಾಗ ಅವಳ ಸ್ಕಿನ್ನು ಸ್ವಲ್ಪ ಬ್ಲ್ಯಾಕ್ ಆಗಿ ಆ್ಯಂಡ್ ಅವಳ ಕಣ್ಣು ಬ್ಲೂ ಆಗಿ ಹೊಳಿತಿತ್ತು. ಅವಳ ಬಾಯಿ ಶ್ಯಾಡೋ ಥರ ಸಣ್ಣದಾಗಿ ಹುಂಕರಿಸಲು ಶುರು ಮಾಡಿತ್ತು. ಡಾಗ್ ಇಂಪೋರ್ಟ್ ಮಾಡೋ ಗೇಮ್ನಲ್ಲಿ ಸತೀಶು ಬರೀ ಪ್ರಾಣಿಗಳನ್ನೇ ಅಲ್ಲ, ತನ್ನ ಲೈಫ್ ಪಾರ್ಟ್ನರ್ನೇ ಆ ಕರಾಳ ಶಕ್ತಿಗೆ ಟ್ರೇಡ್ ಮಾಡಿಬಿಟ್ಟಿದ್ದ. ಇದರಿಂದ ಅವನು ಹೊರಗೆ ಬರೋಕ್ಕಾಗ್ದಿರೋ ಒಂದು ಇಕ್ಕಟ್ಟಲ್ಲಿ ತಗೊಳಕೊಂಡ. ಈಗಲೂ ಕೂಡ ಸತೀಶು 4 ವರ್ಷ ಆಯಿತು ಇದು ನಡೆದು. ಈಗಲೂ ಕೂಡ ಸತೀಶು ಇಂಪೋರ್ಟ್ ಮಾಡ್ತಾನೆ ಡಾಗ್ಸ್ಗಳನ್ನ, ಬಟ್ ಎಚ್ಚರವಾಗಿ ಇಂಪೋರ್ಟ್ ಮಾಡ್ತಾನೆ. ಫಸ್ಟು ಇಂಪೋರ್ಟ್ ಮಾಡಿದ ತಕ್ಷಣ ಕೇಜ್ನ ಕ್ರೇಟ್ನ ಓಪನ್ ಮಾಡಿ ನಾಯಿನ ನೋಡಲ್ಲ, ನಾಯಿದು ಶ್ಯಾಡೋ ಇದೆಯಾ ಅಂತ ನೋಡ್ತಾನಂತೆ. ಯಾಕಂದರೆ ಯಾವಾಗ ಯಾವ ಟೈಮಲ್ಲಿ ಏನು ಇಂಪೋರ್ಟ್ ಆಗಿಬಿಡುತ್ತೆ, ಯಾಕಂದರೆ ದೇಶಾಂತರದಿಂದ ಬರ್ತಾ ಇರುತ್ತೆ, ಏನೇನು ಬಂದ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಇಂಪೋರ್ಟ್ ಮಾಡಿ ಬ್ರೀಡ್ ಮಾಡಿ ಅವನ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತವನೆ. ಬಟ್ ಅವನ ಹೆಂಡತಿ ಈಗಲೂ ಕೂಡ ಅದೇ ಸ್ಕಿನ್ನ ಧರಿಸಿ ಇರ್ತಾಳಂತೆ. ಯಾವ ಸ್ಕಿನ್ನು ನಿಮಗೆ ಗೊತ್ತಿರಬೇಕಲ್ಲ.
ಈಗಲೂ ಕೂಡ ಇವನ್ನ ಮುಟ್ಟಕ್ಕೆ ಬಿಡಲ್ವಂತೆ. ರಾತ್ರಿ ಪೂರ್ತಿ ಒಂದು ಕತ್ಲನ್ನ ನೋಡಿಕೊಂಡು ಕಿರ್ಚ್ತಾ ಅಳ್ತಾ ಇರ್ತಾಳಂತೆ. ಏನೇ ಮಾಡಿದ್ರು, ಯಾವುದೇ ದೇವರು ಅದು ಇದು ಏನೇ ಮಾಡಿದ್ರು ಅವಳನ್ನ ಕಂಟ್ರೋಲ್ ತರೋಕ್ಕಾಯ್ತಿಲ್ವಂತೆ. ಸೊ ಈಗಲೂ ಕೂಡ ಅವ್ರ ಹೆಂಡತಿ ಹಾಗೆ ಆ ಸ್ಕಿನ್ನನ್ನು ಧರಿಸಿ, ಸ್ಕಿನ್ ಸ್ಕೀಪರ್ ಅಂತಾರಲ್ಲ ಹಾಗೆ ಇದ್ದಾಳೆ. ಬಟ್ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ವಂತೆ. ಸೊ ಹೇಗಿತ್ತು ಸ್ಟೋರಿ? ಇದು ಒಂದು ಬೆಂಗಳೂರು ಡಾಗ್ ಇಂಪೋರ್ಟರ್ನ ಕತೆ. ಹೇಗಿತ್ತು ಸ್ಟೋರಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಏನು ಅರ್ಥ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇದರಲ್ಲಿ ನಾನು ಏನೇನು ಹೇಳಿದ್ದೀನಲ್ಲ, ಸ್ವಲ್ಪ ಡೈರೆಕ್ಟಾಗಿ ಹೇಳಿಲ್ಲ, ನಾನು ಇಂಡೈರೆಕ್ಟಾಗೇ ಹೋಗಿದ್ದೀನಿ. ಓಕೆ, ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಫ್ಲೋಲ್ಲಿ ಕೇಳ್ಕೊಬಂದರೆ ಮಾತ್ರನೇ ಇದು ಸ್ಟೋರಿ ಅರ್ಥ ಆಗೋದು. ಏನೇನಾಯಿತು, ಹೇಗಾಯಿತು, ಹೆಂಗಾಯಿತು, ಒಂದೊಂದು ಅವಳು ಹೇಳಿದ ಡೈಲಾಗ್ಗಳು, ಯಾರು ಅಪರ್ಣ ಹೇಳಿದ ಡೈಲಾಗು ಸತೀಶ್ಗೆ, ಅದನ್ನು ಕ್ಲೀನಾಗೆಲ್ಲ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಅರ್ಥ ಆಗಲ್ಲ ಅನ್ಕೊತೀನಿ. ಎಲ್ಲ ತಲೆ ಕೆರ್ಕೊತಾ ಇರ್ತೀರ. ಸೊ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಯಾವುದೋ ನಾವು ಒಂದು ಬ್ಯೂಟಿಫುಲ್ ಸ್ಟೋರಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ. ಬಾಯ್.